ಒಬ್ಬರಿಗೆ ಮೋಸ ಮಾಡಿ ಅತಿಯಾಗಿ ಮೆರೆಯಬೇಡ, ಏಕೆಂದರೆ ಸಮಯದ ಆಟ ಶುರುವಾದಾಗ ನಿನ್ನ ಭಯಾನಕವಾದ ಸರ್ವನಾಶವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ನನಗೆ ಏನೂ ಮಾಡಲಾಗದು, ನಾನೇ ನನ್ನಿಂದ ಎನ್ನುವ ಅಹಂಕಾರಿ ಅತಿ ಬುದ್ಧಿವಂತಿಕೆಯಿಂದ ಮಾಡಿದ ಮೋಸಕ್ಕೆ ಕೊಡುವ ಶಿಕ್ಷೆಗೆ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದೂ ಖಚಿತ. ಕಾದು ನೋಡಿ ಹೇಗೆ ಸಮಯ ಬದಲಾಗುತ್ತದೆ ಎಂದು. ಮೆರೆದವರು ನಿನ್ನ ಕಣ್ಣೆದುರೇ ಮಣ್ಣಾಗುತ್ತಾರೆ. ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾದು ನೋಡು. ಅಂದೇ ನಿನಗೆ ಒಳ್ಳೆಯ ಸಮಯ ಶುರು. ಸೋತೆ ಎಂದು ಅಳಬೇಡ, ಏಕೆಂದರೆ ಇಂದು ಜೀವನದಲ್ಲಿ ಗೆದ್ದು ಮುಂದೆ ಬಂದವರೆಲ್ಲರೂ ಹಿಂದೆ ಒಂದು ದಿನ ಸೋತವರೇ ಆಗಿರುತ್ತಾರೆ. ಮೆರೆಯಬೇಡ, ದೇವರನ್ನು ನಂಬಿದವರು ಯಾವತ್ತೂ ಸೋಲಲ್ಲ. ನಿರಂತರವಾಗಿ ನೋವು ಅನುಭವಿಸಿದ ಮನುಷ್ಯ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತಾನೆ. ನೋವು ನಿನ್ನ ಹೃದಯದಲ್ಲೇ ಇರಲಿ, ಕಣ್ಣೀರಿನಲ್ಲಿ ಬೇಡ. ನೊಂದ ಹೃದಯದ ಕಣ್ಣೀರ ಬೆಂಕಿಯೇ ಸಾಕು. ನಿನ್ನ ನೋವಿಗೆ ಕಾರಣ ಆದವರನ್ನು ನೋಡಲು ನಿನ್ನ ನೋವಿನ ಕಣ್ಣೀರೇ ನಿನ್ನನ್ನು ಬದಲಾಯಿಸುತ್ತದೆ. ನಿನಗೆ ಒಳ್ಳೆಯ ಕಾಲ ಬರುತ್ತೆ, ಅಳಬೇಡ. ಮೋಸದಿಂದ ಕಲಿಯಬೇಕಾದ ಮೊದಲ ಪಾಠವೇ ಯಾರನ್ನೂ ನಂಬಬಾರದು ಎನ್ನುವುದು. ಅಳಬೇಡ, ಇದನ್ನು ಕೇಳು. ನಿನ್ನ ಜೀವನ ಖಂಡಿತ ಬದಲಾಗುತ್ತದೆ. ನಿರಂತರವಾಗಿ ನೀನು ನೋವು ಅನುಭವಿಸುತ್ತಿದ್ದೀಯಾ ಎಂದರೆ ನೋವನ್ನು ಅನುಭವಿಸಿದ ಮನುಷ್ಯ ಖಂಡಿತ ಬದಲಾಗಬೇಕು. ಒಂದಲ್ಲ ಒಂದು ದಿನ ನೀನು ಗೆದ್ದು ನಿಲ್ಲಲೇಬೇಕು. ನೋವು ನಿನ್ನ ಹೃದಯದಲ್ಲೇ ಇರಲಿ, ಅಂದರೆ ಕಣ್ಣೀರಿನಲ್ಲಿ ಬೇಡ. ನೊಂದ ಹೃದಯದ ಕಣ್ಣೀರ ಬೆಂಕಿಯೇ ಒಬ್ಬರನ್ನು ಸುಡುವುದಕ್ಕೆ ಕಾರಣವಾಗುತ್ತದೆ. ಸಮಯ ಎಲ್ಲವನ್ನೂ ಸರಿ ಮಾಡುತ್ತದೆ, ಆದರೆ ಕಾಯುವ ತಾಳ್ಮೆ ನಮಗೆ ಇರಬೇಕು. ತಾಳ್ಮೆ ಇದ್ದವರೇ ಖಂಡಿತ ಗೆಲ್ಲಲು ಸಾಧ್ಯ. ನಿನ್ನ ಕಣ್ಣೀರಿಗೆ ಕಾರಣ ಆದವರು ನಗುತ್ತಾ ಖುಷಿಯಾಗಿ ಇರುವಾಗ ನೀನೇಕೆ ಅಳಬೇಕು? ನೀನು ಖಂಡಿತ ಅಳಬಾರದು. ತಾಳ್ಮೆಯಿಂದ ಇರು. ಅವರ ಗೋಳಾಡುವುದನ್ನು ನೀನೇ ನಿನ್ನ ಕಣ್ಣಾರೆ ನೋಡುವ ದಿನವೂ ಬಂದೇ ಬರುತ್ತದೆ. ಎಲ್ಲವನ್ನೂ ಸಹಿಸಿಕೋ, ಆಗ ನೀನೇ ಬೆಳೆದು ನಿಲ್ಲುತ್ತೀಯ. ನಿನ್ನ ತಾಳ್ಮೆ ಸಹನೆ ನಿನಗೆ ಧೈರ್ಯ ಕೊಡುತ್ತದೆ. ನಿನ್ನ ನೋವಿನ ಕಣ್ಣೀರೇ ನಾಳೆ ನೀನು ಸುಖವಾಗಿ ಇರುವಂತೆ ಮಾಡುತ್ತದೆ. ಕಷ್ಟ ಎಂದು ಅಳಬೇಡ, ನಾಳೆ ನೀನೇ ಗೆಲ್ಲುವುದು. ಎಷ್ಟು ನೋವನ್ನು ಸಹಿಸಿಕೊಳ್ಳಲು ನಿನಗೆ ಶಕ್ತಿ ಇದೆಯೋ ನೀನು ಅಷ್ಟೇ ಮುಂದೆ ಬರುತ್ತೀಯ. ಜೀವನದಲ್ಲಿ ಹಾಗೆಯೇ, ನೀನು ಭಗವಂತನ ಪರೀಕ್ಷೆಯಲ್ಲಿ ಗೆದ್ದಿದ್ದೀಯ ಎಂದರ್ಥ. ನೀನು ಹೆಚ್ಚು ನೋವನ್ನು ಸಹಿಸಿಕೊಂಡ ಮೇಲೆ ನಿನ್ನ ಮುಂದೆ ನಿಮ್ಮ ಒಳ್ಳೆ ದಿನಗಳು ಬರುತ್ತದೆ ಎನ್ನುವ ಸೂಚನೆಯೇ ನಿಮ್ಮ ಕೆಟ್ಟ ದಿನಗಳು ಕಾವು ಅಷ್ಟೇ. ಎಲ್ಲವನ್ನು ಸಹಿಸಿಕೊಳ್ಳಿ, ಆಗ ನೀವು ಖಂಡಿತ ಬೆಳೆದು ನಿಲ್ಲುತ್ತೀರ. ಭಗವಂತನ ಆಟ ಶುರುವಾದಾಗ ನಿಮ್ಮನ್ನು ತುಳಿದವರು ಸರ್ವನಾಶ. ನೀವೇ ಮಾಡುವುದಕ್ಕೆ ಶಕ್ತರಾಗುತ್ತೀರ. ಮತ್ತೆ ಅಂದೇ ನಿಮ್ಮ ಒಳ್ಳೆಯ ಸಮಯವು ಶುರುವಾಗುತ್ತದೆ. ನಮಗೆ ನೋವು ಕೊಟ್ಟವರಿಗೆ ನೀವು ಹಾಕಿದ ಶಾಪಗಳು ಕೆಲವೊಮ್ಮೆ ತಟ್ಟದೇ ಇರಬಹುದೇನೋ, ಆದರೆ ನೀವು ನೋವಿನಿಂದ ಸುರಿಸಿದ ಕಣ್ಣೀರಿನ ಶಾಪ ತಟ್ಟದೆ ಖಂಡಿತ ಬಿಡುವುದಿಲ್ಲ. ನೀವು ಅಳುತ್ತಾ ಕುಳಿತರೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಕಣ್ಣೀರಿಗೆ ಕಾರಣ ಆದವರು ಅಳುವಂತೆ ಮಾಡುವ ಜವಾಬ್ದಾರಿ ನಿಮ್ಮದು. ನೆನಪಿರಲಿ, ಅವರು ಸರ್ವನಾಶವಾಗಬೇಕೆಂದರೆ ನೀವು ಮೊದಲು ಬದಲಾಗಬೇಕು. ಅಂದರೆ ನಿಮ್ಮ ಜೀವನ ಎತ್ತರಕ್ಕೆ ಬೆಳೆಯುತ್ತದೆ. ಧನ್ಯವಾದಗಳು.